ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಂಕೇತಗಳನ್ನು ನಾವು ನೋಡಬಹುದು. ಅದು ಅಲ್ಲದೆ ಈ ಒಂದು ಸಂಕೇತಗಳು ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂತಲೇ ಅರ್ಥ. ಎಷ್ಟೋ ಮನೆಗಳಲ್ಲಿ ಈ ರೀತಿಯಾದ ಸೂಚನೆಗಳನ್ನು ನೋಡಿರ್ತೀವಿ. ಅದರಲ್ಲೂ ಕೂಡ ಕಪ್ಪು ಇರುವೆಗಳು ಓಡಾಡೋದನ್ನು ಕೂಡ ನೋಡಿರ್ತೀವಿ. ಯಾವುದೇ ಸ್ವೀಟ್ ಆಗಲಿ ಸಿಹಿ ತಿಂಡಿ ಆಗಲಿ ಆಗದೆ ಇದ್ದರೂ ಕೂಡ ಕೆಲವೊಂದು ಸಮಯದಲ್ಲಿ ಹೊಸ್ತಿಲ ಹತ್ರ ಅಥವಾ ಮನೆ ಒಳಗೆ ಕೆಲವೊಂದಿಷ್ಟು ಜಾಗಗಳಲ್ಲಿ ಕಪ್ಪು ಇರುವೆಗಳು ಓಡಾಡೋದನ್ನು ನೋಡಿರ್ತೀವಿ. ಇದು ಕೂಡ ಲಕ್ಷ್ಮೀ ದೇವಿಯ ಮನೆಯಲ್ಲಿ ಸ್ಥಿರವಾಗಿದ್ದಾರೆ ಅನ್ನೋದಕ್ಕೆ ಒಂದು ಸೂಚನೆಯಾಗಿರುತ್ತೆ. ಈ ರೀತಿಯಾಗಿ ಗುಂಪಾಗಿ ಕಪ್ಪು ಇರುವೆಗಳನ್ನು ನಾವು ನೋಡ್ತೀವಿ. ಇದು ಮನೆ ಒಳಗೆ ಅಥವಾ ಮನೆಯ ಹೊಸ್ತಿಲ ಬಾಳೆ ಹೀಗೆ ಓಡಾಡೋದನ್ನು ನೋಡಿರ್ತೀವಿ. ಈ ರೀತಿ ಓಡಾಡ್ತಾ ಇದ್ದರೆ ಅಥವಾ ಮನೆ ಒಳಗೆ ಪ್ರವೇಶವನ್ನು ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶವನ್ನು ಮಾಡಿದ್ದಾರೆ, ಹಾಗೆ ಸ್ಥಿರವಾಗಿದ್ದಾರೆ ಅಂತ ಒಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ಕಪ್ಪು ಇರುವೆಗಳು ಲಕ್ಷ್ಮೀ ದೇವಿಯ ಸಂಕೇತ ಕೂಡ ಹೌದು. ಲಕ್ಷ್ಮೀ ದೇವಿಯ ಅನುಗ್ರಹವಾಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಂಕೇತವಾಗಿ ತೋರಿಸುತ್ತೆ. ಹಾಗೆ ಮನೆಯ ಮುಂದೆ ಮರಗಳ ಹತ್ರ ಅಥವಾ ಮನೆ ಮುಂದೆ ಯಾವುದಾದ್ರೂ ಒಂದು ಗಿಡಗಳ ಮೇಲೆ ಈ ಒಂದು ಪಕ್ಷಿ ಕೂಗಿದ್ರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಗಮನ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ. ಆ ಒಂದು ಪಕ್ಷಿ ಬಂದು ಕೋಗಿಲೆ ಕೂಡ ಆಗಿರುತ್ತೆ. ಈ ಕೋಗಿಲೆ ಯಾವಾಗಾದರೂ ನಮ್ಮ ಮನೆ ಮುಂದೆ ಬಂದು ಕೂಗೋದಕ್ಕೆ ಶುರು ಮಾಡಿದ್ದಾಗ ನಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಆಗಿದೆ ಅನ್ನೋದು ಒಂದು ಸಂಕೇತವಾಗಿ ತೋರಿಸುತ್ತೆ. ನೋಡಿ, ಇದು ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಬಾಗಿಲ ಹತ್ರ ಹೊಸ್ತಿಲ ಹತ್ರ ಓಡಾಡ್ತಾನೆ ಇರುತ್ತೆ, ಯಾವಾಗಲೂ ಓಡಾಡ್ತಾನೆ ಇರುತ್ತೆ. ಈ ರೀತಿಯಾಗಿ ಕಪ್ಪು ಇರುವೆಗಳು ನಮ್ಮ ಮನೆ ಹೊಸ್ತಿಲಲ್ಲಿ ಓಡಾಡೋದು ಯಾವಾಗ ಶುರುವಾಯಿತು ಅಂದರೆ, ನಾನು ಮಾರ್ಗಶಿರ ಮಾಸದಲ್ಲಿ ಏನು ಲಕ್ಷ್ಮೀ ಪೂಜೆ ಮಾಡಿದೆ ಆ ವ್ರತ ಸಂಪೂರ್ಣವಾಗಿ ಮುಗಿಸಿದ ನಂತರ ಈ ರೀತಿಯಾಗಿ ಇರುವೆಗಳು ನಮ್ಮ ಮನೆಯ ಹೊಸ್ತಿಲ ಬಳಿ ಓಡಾಡ್ತಾನೆ ಇದೆ. ಪ್ರತಿದಿನವೂ ಕೂಡ ಓಡಾಡ್ತಾನೆ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೋಡ್ತಾನೆ ಇರ್ತೀನಿ ನಾನು ಬಾಗಿಲಲ್ಲಿ ಈ ರೀತಿಯಾಗಿ. ಇನ್ನು ಈ ಲಕ್ಷ್ಮೀ ದೇವಿಯ ಸಂಕೇತವಾಗಿರುವಂತಹ ಕೋಗಿಲೆ ಮಾಘ ಮಾಸದಲ್ಲಿ ಹಾಗೆ ವಸಂತ ಮಾಸದಲ್ಲಿ ಹೆಚ್ಚಾಗಿ ಕೂಗೋದನ್ನು ನಾವು ನೋಡಿರ್ತೀವಿ. ಆ ಒಂದು ಮಾಸದಲ್ಲಿ ಈ ಕೋಗಿಲೆ ಕೂಗೋದನ್ನು ನಾವು ಕೇಳಿಸ್ಕೊಂಡು ಕೂಡ ಇರ್ತೀವಿ. ಹೀಗೆ ಕೂಗುವಂತಹ ಕೋಗಿಲೆ ಏನಾದರೂ ನಮ್ಮ ಮನೆಯ ಮುಂದೆ ಕೂಗ್ತಾ ಇದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಅಂತಲೇ ಅರ್ಥ. ಹಾಗೆ ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಆವಾಗ ನಾವು ಯಾವುದೇ ರೀತಿಯ ಪೂಜೆ ಮಾಡದೇ ಇದ್ರೂ ಕೂಡ ಅಥವಾ ಯಾವುದೇ ರೀತಿಯ ಫ್ರೇಗ್ರೆನ್ಸ್ನ ಯೂಸ್ ಮಾಡದೇ ಇದ್ರೂ ಕೂಡ ಮನೆಯಲ್ಲಿ ಸುವಾಸನೆ ಭರಿತವಾಗಿರೋದನ್ನು ನಾವು ಗಮನಿಸ್ತೀವಿ. ಆ ಒಂದು ರೀತಿಯಾಗಿ ಸುವಾಸನೆ ಭರಿತವಾಗಿ ಮನೆ ಕೂಡ ಇದ್ದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಅಂತ ಕೂಡ ಸೂಚನೆಯಾಗಿರುತ್ತೆ. ನಾವು ಯಾವುದೇ ರೀತಿಯ ಅಗರಬತ್ತಿಯನ್ನು ಹಚ್ಚದೇ ಇದ್ರೂ ಕೂಡ ಅಥವಾ ಧೂಪವನ್ನು ಹಾಕದೇ ಇದ್ರೂ ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಸುಗಂಧ ದ್ರವ್ಯಗಳ ಸುವಾಸನೆಗಳು ಬರ್ತಾ ಇದ್ದರೆ ಆಗ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಲಕ್ಷ್ಮೀ ದೇವಿ ಮನೆಗೆ ಬರಬೇಕು ಅಂದರೆ ಯಾವ ರೀತಿ ಮನೆ ಇರಬೇಕು ಅನ್ನೋದನ್ನು ಆ ಲಕ್ಷ್ಮೀ ದೇವಿ ಗಮನಿಸ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ. ಹಾಗೆ ಈ ಒಂದು ಸೂಚನೆಯು ಕೂಡ ಲಕ್ಷ್ಮೀ ದೇವಿಯನ್ನು ನೆಲೆಸಿರುತ್ತೆ ಅಂತ ಹೇಳಲಾಗುತ್ತೆ. ಅದು ಅಳಿಲೇನಾದರೂ ನಿಮ್ಮ ಮನೆಯೊಳಗೆ ಬಂದರೆ ಅಥವಾ ನಿಮ್ಮ ಮನೆಯ ಹೊಸ್ತಿಲ ಬಳಿ ಹತ್ರ ಬಂದರೂ ಕೂಡ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಗೆ ಆಗಮಿಸಿದ್ದಾರೆ ಅಂತಲೇ ಅರ್ಥ. ಹಾಗೆ ಮನೆಯಲ್ಲಿ ಯಾವಾಗಲೂ ನಿತ್ಯ ದೀಪಾರಾಧನೆಯನ್ನು ನಡೆಸೋದು ಮತ್ತು ಸುಗಂಧ ದ್ರವ್ಯಗಳಿಂದ ಪೂಜೆಯನ್ನು ಮಾಡೋದಾಗಿರಬಹುದು. ಈ ರೀತಿ ಮಾಡುವಂತಹ ಮನೆಗಳಲ್ಲಿ ಲಕ್ಷ್ಮೀ ಸದಾ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಹೊಸ್ತಿಲನ್ನು ತೊಳೆದು ಹಾಗೆ ಮನೆ ಹೊರಾಂಗಣವನ್ನು ಗುಡಿಸಿ ರಂಗೋಲಿ ಇಟ್ಟು ಹೊಸ್ತಿಲ ಪೂಜೆಯನ್ನು ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಆ ಮನೆಯಲ್ಲಿ ಯಾವಾಗಲೂ ಕೂಡ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಯಾರು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊತಾರೆ ಅವ್ರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಮನೆಯನ್ನು ಯಾರು ಸ್ವಚ್ಛವಾಗಿ ಇಟ್ಕೊತಾರೆ ಹಾಗೆ ಅಲ್ಲಿನ ಪಾತ್ರೆಗಳನ್ನು ಅಲ್ಲೇ ತೊಳೆದು ಇಡ್ತಾರೆ ಅಂಥವ್ರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯವೂ ಹೊಸ್ತಿಲನ್ನು ತೊಳೆದು ಹೊಸ್ತಿಲನ್ನು ಪೂಜಿಸಿ ಹಾಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಅಡುಗೆ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಹಾಗೆ ಪ್ರತಿನಿತ್ಯವೂ ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ. ಹಾಗೆ ಸುಗಂಧ ದ್ರವ್ಯಗಳಿಂದ ಮನೆಯನ್ನು ನೀವು ತುಂಬಿರೋದ್ರಿಂದ ನಿಮಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳಿಗಾಗಿ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.